ವೆಲ್ಕಮ್ ಟು ಭರತ್ ಸಿವಿಲ್ ಕಾಂಟ್ರಾಕ್ಟರ್. ಇವತ್ತಿನ ವಿಡಿಯೋದಲ್ಲಿ ಏನ್ ತೋರಿಸ್ತೀನಿ ಅಂತ ಹೇಳ್ತೀನಿ ಬನ್ನಿ. ಕಾಲಮ್ ಪ್ಲಿಂತ್ ಹಾಕಿದ್ಮೇಲೆ ಸ್ಟಾರ್ಟರ್ ಹಾಕದ್ ತೋರಿಸ್ತಾ ಇದೀನಿ ಬನ್ನಿ. ನಮಗೆ ಇಂಜಿನಿಯರ್ ಈ ತರ ಪ್ಲಾನ್ ಕೊಡ್ತಾರೆ. ಪ್ಲಾನ್ ನೋಡ್ಕೊಂಡು ಮೆಜರ್ಮೆಂಟ್ ಸೆಟ್ಟಿಂಗ್ ಮಾಡ್ಬೇಕು. ಈ ಸ್ಟಾರ್ಟರ್ ಹಾಕೋದ್ರಿಂದ ಏನ್ ಯೂಸ್ ಅಂದ್ರೆ ಒಂದು ದಾರನು ಹೆಚ್ಚು ಕಡಿಮೆ ಆಗಲ್ಲ. ಮೆಜರ್ಮೆಂಟ್ ಅಲ್ಲಿ ಪಕ್ಕ ಮೆಜರ್ಮೆಂಟ್ ಸಿಗುತ್ತೆ. ಟ್ರೂ ಲೈನ್ ದಾರ ಕಟ್ಕೊಂಡು ನೀಟಾಗಿ ಮಾಡ್ಬೋದು. ಅದೇ ಬಾಕ್ಸ್ ಹಾಕಿದ್ರೆ ಬಾಕ್ಸ್ ಅಲ್ಲಿ ಲೆವೆಲ್ ತಗೊಳಕ್ ಸರಿ ಆಗಲ್ಲ. ಸ್ಟಾರ್ಟರ್ ಹಾಕಿದ್ರೆ ಒಂದು ಲೆವೆಲ್ ಸ್ಟಾರ್ಟರ್ ಅಂತ ಸಿಗುತ್ತೆ. ಸ್ಟಾರ್ಟರ್ ತಂದು ಹಾಕ್ಬಿಟ್ರೆ ಬಾರಿ ಒಳ್ಳೇದು. ಡೆಡ್ ಎಂಡ್ ಪ್ಲಾನೇ ಕೊಟ್ಟಿಲ್ಲ ಅವರು. ಸೆಂಟರ್ ಮಾರ್ಕ್ ಕೊಟ್ಟಾರಲ್ಲ, ಮೆಜರ್ಮೆಂಟ್ ನೋಡಕ್ಕೂ ನೀಟಾಗಿ ಗೊತ್ತಾಗುತ್ತೆ. ಅದೇ ನೀವು ಡೈರೆಕ್ಟ್ ಬಾಕ್ಸ್ ಫಿಟ್ ಮಾಡಿದ್ರೆ ಅಂದ್ರೆ ಪಿಲ್ಲರ್ ಬಾಕ್ಸ್ ಹಾಕಿದ್ರೆ ಅದು ಸರಿ ಆಗಲ್ಲ. ಮೆಜರ್ಮೆಂಟ್ ಹೆಚ್ಚು ಕಡಿಮೆ ಬಂದೇ ಬರುತ್ತೆ ಬಾಕ್ಸ್ ಹಾಕ್ಬಿಟ್ರೆ. ಅದಕ್ಕೋಸ್ಕರ ನಾವು ಸ್ಟಾರ್ಟರ್ ಹಾಕ್ತೀವಿ ಎಲ್ಲ ಬಿಲ್ಡಿಂಗಿಗೂ. ನೋಡಿ, ಈ ತರ ದಾರ ಕಟ್ಕೊಂಡು ಸ್ಟಾರ್ಟರ್ ಸೆಟ್ ಮಾಡ್ತೀವಿ. ಪಿಲ್ಲರ್ ದಾರ ಕಟ್ಕೊಂಡು. ಅದೇ ಡೈರೆಕ್ಟ್ ಬಾಕ್ಸ್ ಹಾಕಿದ್ರೆ ಈ ತರ ಎಲ್ಲ ಲೆವೆಲ್ ಮಾಡೋಕೆ ಸರಿ ಆಗಲ್ಲ. ಏನಾರ ರಾಡ್ ಏನಾರ ಬೆಂಡ್ ಆಗಿದ್ರೆ ಬೆಂಡ್ ಕ್ಲೀನ್ ಆಗಿ ಸ್ಟ್ರೈಟ್ ಮಾಡಿಸ್ಕೋಬಹುದು ಸ್ಟಾರ್ಟರ್ ಹಾಕ್ಬಿಟ್ರೆ. ರಾಡ್ ತುಂಬಾ ಕವರಿಂಗ್ ಬರ್ದೇ ಇದ್ರೆ ಬೆಂಡ್ ಹೊಡೆದಿ ಸ್ಟ್ರೈಟ್ ಮಾಡಿಸ್ಬೋದು. ನೋಡಿ, ಈ ತರ ದಾರ ಕಟ್ಟಿ ಲೈನ್ ಮಾಡ್ತೀವಿ. ನೋಡಿ, ಈ ತರ ಫುಲ್ ಆಲ್ ರೌಂಡ್ ದಾರ ಕಟ್ಕೊಂಡು ಲೈನ್ ಮಾಡ್ಬೇಕಾಗುತ್ತೆ ಸ್ಟಾರ್ಟರ್ ಹಾಕಿದ್ರೆ. ಸ್ಟಾರ್ಟರ್ ತುಂಬಾ ಯೂಸ್ ಆಗುತ್ತೆ. ಅದು ಸುತ್ತ ಆಲ್ ರೌಂಡ್ ಎಲ್ಲ ಕಡೆ ಕಟ್ಟಿದೀವಿ ದಾರ. ಇದರಿಂದ ನಮಗೆ ತುಂಬಾ ಯೂಸ್ ಆಗುತ್ತೆ. ಒಂದೇ ಒಂದು ದಾರನು ಮೆಜರ್ಮೆಂಟ್ ಹೆಚ್ಚು ಕಡಿಮೆ ಆಗಲ್ಲ. ಪಿಲ್ಲರ್ ಪಕ್ಕ ಲೆವೆಲ್ ಬರುತ್ತೆ ಸ್ಟಾರ್ಟ್ ಹಾಕೋದ್ರಿಂದ. ಇದೇ ತರ ಹೆಲ್ಪ್ಫುಲ್ ವಿಡಿಯೋಗೋಸ್ಕರ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.